ದೃಶ್ಯ 4 ಗದ್ಯಾನುವಾದ. ಅಕ್ಕನ ಆಶ್ವಾಸನೆಯಿಂದ ಕೀಚಕನು ಒಳಗೊಳಗೆ ಸಂಭ್ರಮಪಟ್ಟ. ಆಹಾ, ಸೈರಂಧ್ರಿಯ ಕೃಪಾಕಟಾಕ್ಷಕ್ಕೆ ಪಾತ್ರನಾಗುವುದು ನನ್ನ ಪುಣ್ಯವಲ್ಲವೇ ಎಂದುಕೊಂಡು ಅಕ್ಕನನ್ನು ಬೀಳ್ಕೊಟ್ಟು ಮನಸ್ಸಿನಲ್ಲಿ ಕವಿದಿದ್ದ ಮರುಳುತನದ ಸಂಭ್ರಮದಿಂದ ಮನೆಗೆ ಹೋದ. ಆ ಸಂದರ್ಭದಲ್ಲಿ ಸೂರ್ಯನು ಮುಳುಗುವ ಸಮಯವಾಯಿತು. ದಿಗಂಗನೆ ಇಟ್ಟುಕೊಂಡ ಶ್ರೀಗಂಧದ ಸಾರದಂತೆ, ರತಿಯ ಕೈಯಲ್ಲಿರುವ ಕನ್ನಡಿಯಂತೆ, ಮನ್ಮಥನ ಬಿರುದಾವಳಿಯಂತೆ, ಸುರತ ಸಮಯದಲ್ಲಿ ವಿರಹಿಯಾದವನನ್ನು ಸುಡುವ ಕೆಂಡದ ಉಂಡೆಯಂತೆ, ನಡುವೆ ಭೂಮಿ ತಳತಳನೆ ಹೊಳೆಯುವಂತೆ ಮಧ್ಯರಾತ್ರಿಯಲ್ಲಿ ಚಂದ್ರೋದಯವಾಯಿತು. ಹಗಲಲ್ಲಿ ಒಂದುಗೂಡುವ ಚಕ್ರವಾಕದ ಜೋಡಿಗಳು ಈಗ ಕತ್ತಲಾದುದಕ್ಕೆ ಬೆಚ್ಚಿದುವು. ಮರಿದುಂಬಿಗಳು ಕುಮುದ ಪುಷ್ಪಗಳನ್ನು ಕಚ್ಚಿದುವು. ತಾವರೆಗಳು ತಮ್ಮಷ್ಟಕ್ಕೆ ತಾವೇ ಮುಖಗಳನ್ನು ಮುದುರಿಕೊಂಡವು. ಸಮುದ್ರದ ಅಲೆಗಳು ಚಂದ್ರೋದಯವಾದ ಕಾರಣ ಉಬ್ಬೆದ್ದವು. ವಿಟಸ್ತ್ರೀಯರು ಬೆಚ್ಚಿದರು. ಹೀಗೆ ಚಂದ್ರನು ಪ್ರೇಮಿಗಳಿಂದ ದೂರ ಉಳಿದ ಜನರ ಮನಸ್ಸಿನಲ್ಲಿ ಬೆಂಕಿಯಂತಹ ಸಂಕಟವನ್ನಿಟ್ಟನು. ದುಷ್ಟನಾದ ಕೀಚಕನಿಗೆ ವಿರಹದ ತಾಪವು ಅಧಿಕವಾಯಿತು. ಆತ ತನ್ನ ಮನೆಗೆ ಬಂದ. ಕಳವಳಿಸುತ್ತಾ ಚಿಗುರಿನ ಹಾಸಿಗೆಯ ಮೇಲೆ ಮಲಗಿಕೊಂಡ. ಚಂದ್ರನು ಬಂದದ್ದು ತನ್ನನ್ನು ಕೊಲ್ಲಲೆಂದೇ ಎಂದು ಭಾವಿಸಿದ. ಆ ಪಾಪಿಯಾದ ಬ್ರಹ್ಮನು ಚಂಚಲ ಗಂಡಿನ ಸೈರಂಧ್ರಿಗೆ ಏಕೆ ಇಷ್ಟೊಂದು ಚೆಲುವನ್ನು ಕೊಟ್ಟ ಎಂದು ಕೀಚಕನಿಗೆ ಯೋಚನೆಯಾಯಿತು. ಕೀಚಕನು ವಿರಹದ ಬಾಧೆಯನ್ನು ತಡೆಯಲೆಂದು ಹಾಸಿಕೊಂಡಿದ್ದ ಹಾಸಿಗೆಯ ಎಳೆಯ ಚಿಗುರುಗಳು ದಗೆಯಿಂದಾಗಿ ಒಣಗಿ ಹೋದವು. ನಿಟ್ಟುಸಿರಿನ ಬೇಗೆಗೆ ಮೆಲ್ಲನೆ ಅಲುಗಾಡುತ್ತಿದ್ದ ಸುಳಿ ಬಾಳೆಯ ಎಲೆಗಳು ಬಾಡಿ ಹೋದವು. ಇವೆಲ್ಲ ಮನ್ಮಥನು ಕೀಚಕನ ಕೊಲೆಗೆ ಹೂಡಿದ ಆಟ. ಆ ಚಂದ್ರ, ಆ ಕೋಗಿಲೆ, ಆ ದುಂಬಿ, ಆ ತಾವರೆ, ಆ ಮಲ್ಲಿಗೆ ಎಲ್ಲವನ್ನೂ ಮನ್ಮಥನು ಅಲ್ಲಿಗೆ ಕೈಬೀಸಿ ಕರೆದಿದ್ದನು. ಕೀಚಕನು ಸೇವಿಸಿದ್ದ ವೀಳ್ಯಗಳು, ಕರ್ಪೂರದ ಹಳುಕುಗಳು ಅವನ ಮನಸ್ಸಿನಲ್ಲಿದ್ದ ವಿರಹದ ತಾಪವನ್ನು ತಡೆಯಲಾರದೆ ಶರೀರದೊಳಗೆ ಉರಿದು ಹೋದವು. ದೇಹಕ್ಕೆ ಹಚ್ಚಿಕೊಂಡಿದ್ದ ಸುಗಂಧದ ಲೇಪ ಹಾಗೆಯೇ ಸುಟ್ಟು ಕರಕಲಾಗಿ ಹೋದವು. ಆನಿಕೆಗೆ ಇಟ್ಟುಕೊಂಡಿದ್ದ ತಂಪು ನೀರಿನ ಚೀಲಗಳು ದಗದಗಿಸುವ ಬೆಂಕಿಯಂತಾದವು. ಕೀಚಕನ ಪಾಲಿಗೆ ಬಿಳುದಿಂಗಳು ಕರಗಿ ಕಾದ ತವರದಂತಾಯಿತು. ಸುವಾಸಿತ ಗಾಳಿಯನ್ನು ಸೂಸುತ್ತಿದ್ದ ಬೀಸಣಿಗೆಯಲ್ಲಿದ್ದ ಗಂಧ ಕರ್ಪೂರಗಳು ಕೀಚಕನ ಕಾಮದ ತಾಪದಿಂದ ಸೀದು ಹೋದವು. ತನ್ನ ಪ್ರಾಣದ ಮೇಲಿನ ಆಸೆಯನ್ನೂ ಬಿಟ್ಟು ಪರಮ ಪತಿವ್ರತೆಯಾದ ದ್ರೌಪದಿಯನ್ನು ಕಾಮಿಸಿ ಪಾಪಿಯಾದ ಕೀಚಕನು ಮನೆಯ ಮೇಲುಗಡೆ ಚಂದ್ರಕಾಂತ ಶಿಲೆಯ ಹಾಸಿನ ಮೇಲೆ ಹೊರಳುತ್ತಿದ್ದನು. ಹೀಗೆ ಕೀಚಕನಿಗೆ ಪ್ರತಿ ಅರ್ಧಗಳಿಗೆ ಒಂದು ಯುಗವಾಗಿ ಕಳೆಯುವಂತಾಯಿತು. ಕುಮಾರವ್ಯಾಸ ಭಾರತ ಪಠ್ಯ ದೃಶ್ಯ 4. ಮನದೊಳಗೆ ಗುಡಿಗಟ್ಟಿದನು ಮಾನಿನಿಯ ಕರುಣಾಪಾಂಗ ರಸಭಾಜನವು ಪುಣ್ಯವಲ ಎನ್ನುತ್ತ ಅಗ್ರಜೆಯ ಬೀಳ್ಕೊಂಡನು. ಮನದೊಳು ಒದವಿದ ಮರುಳುತನದ ಉಬ್ಬಿನಲ್ಲಿ
ಮನೆಯನು ಹೊಕ್ಕನು. ಇತ್ತಲು ದಿನಕರಂಗೆ ಬೀಡು ಆಯಿತು. ವರ ದಿಗಂಗನೆಯು ಇಟ್ಟ ಚಂದನದ ಎರಕವೋ, ಮನುಮತನ ರಾಣಿಯ ಕರದಲಿಯ ಕನ್ನಡಿಯೋ, ಮದನನ ಬಿರುದಿನ ಒಡ್ಡಣವೋ, ಸುರತ ವಿರಹಿಯ ಸುಡುವ ಕೆಂಡದ ಹೊರಳಿಯೋ ಹೇಳು ಎನ್ನಲು ಹಿಮಕರನು ರಜನಿ ಮಧ್ಯದೊಳು ಜನಿಸಿದ. ಅವನೇ ಮಿಗೆ ಥಳಥಳಿಸೆ ಚಕ್ರಾಂಕ ಯುಗ ಬೆಚ್ಚಿದವು. ಮರಿದುಂಬಿ ಕುಮುದವ ತಾವು ಕಚ್ಚಿದವು. ಅಂಬುಜ ರಾಜಿ ಮುಸುಡುಗಳನ್ನು ಮುಚ್ಚಿದವು. ಸಾಗರದ ತೆರೆಗಳು ತವ ತವಗೆ ಹೆಚ್ಚಿದವು. ಜಾರೆಯರು ಬೆಚ್ಚಿದರು. ಅಕಟ ಚಂದ್ರಮ ಸಕಲ ವಿಯೋಗ ಜನ ಮನಕ್ಕೆ ಕಿಚ್ಚನಿಕ್ಕಿದನು. ಕಳನ ವಿರಹದ ತಾಪದ ಉರಿ வெಗ್ಗಳಿಸೆ ತನ್ನ ಅರಮನೆಗೆ ಬಂದನು. ಕಳವಳಿಗ ತಳಿರ ಹಾಸಿನಲ್ಲಿ ಹಾಯ್ ಎನ್ನುತ್ತಾ ಕೆಡೆದನು. ಕೀಚಕ ತನ್ನ ಮನದಲ್ಲಿ ಈ ರೀತಿ ಹೇಳಿಕೊಳ್ಳುತ್ತಾನೆ. ನಳಿನ ವೈರಿಯ ಸುಳಿವು ತನ್ನಯ ಕೊಲೆಗೆ ಬಂದುದು. ಪಾಪಿ ಕಮಲಜ ಚಲಿತಲೋಚನೆಗೆ ಇನಿತು ಚೆಲುವಿಕೆಯ ಏಕೆ ಮಾಡಿದನು? ಹಾಸಿದ ಎಳೆ ತಳಿರು ಒಣಗಿದವು. ಹೊಗೆ ಸೂಸಿದ ಸುಯಿಲಿನಲ್ಲಿ ಮೆಲ್ಲನೆ ಬೀಸುತಿಯ ಸುಳಿವಾಳೆ ಎಲೆ ಜಳ ಹೊಯ್ದು ಬಾಡಿದವು. ಈ ಕೀಚಕನ ಕಗ್ಗೊಲೆಗೆ ಕುಸುಮಾಸ್ತ್ರನು ಆ ಸಸಿಯ ಕೋಗಿಲೆಯ ತುಂಬಿಯನು ಆ ಸರೋಜವ ಮಲ್ಲಿಗೆಯ ಕೈ ಬೀಸಿದನು. ಒಡಲೊಳು ವೀಳೆಯದ ಕರ್ಪೂರದ ಹಳಕುಗಳು ಉರಿದುದು. ಅವಳ ಗಂಧದ ಸರಸ ಕರ್ದಮ ಕರಿ ಕುವರಿದುದು. ಪೂಸಿದ ಅಂಗದಲ್ಲಿ ಹೊರಳೆ ನೀರಿನ ಪೊಟ್ಟಣವು ದಳ್ಳುರಿಯೊಲಾದುದು. ಕೀಚಕನ ದೆಸೆಗೆ ಬಲಿದ ಚಂದ್ರಿಕೆ ಕರಗಿ ಕಡುಗಿದ ತವರವಾದುದು. ಅರರೇ, ಕೀಚಕನ ಕಾಮಾಗ್ನಿತಾಪದಲ್ಲಿ ಪರಿಮಳದೆ ಸುಳಿವ ಆಲವಟ್ಟದೊಳಿರದೆ ಪೂಸಿದ ಗಂಧ ಕರ್ಪೂರವು ಸೀದವು. ಪರಮ ಪಾತಿವ್ರತೆಗೆ ಒಳುಪಿ ತಾನು ಹರಣದ ಆಸೆಯ ಮರೆದು ಚಂದ್ರಕಾಂತದ ಮೇಲು ಮಚ್ಚಿನಲ್ಲಿ ಪಾತಕ ಹೊರಳುತ್ತ ಇರ್ದನು. ಅರೆಗಳಿಗೆ ಯುಗವಾಗಿ ಇರುಳನು ನೂಕಿದನು.